ನೋಡಿ ಇಲ್ಲೂ ಸಿಗಲ್ಲ ಆ ಕಡೆಯಲ್ಲೇ ಮೇಲೆ ಹೋಗಿದೆ ಫುಲ್ಲು. ನೋಡಿ ಅಷ್ಟು ಮೇಲೋಗಿದೆ ನೋಡಿ, ಸಿಗುತ್ತಾ? ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ, ಬೇಡ ಬನ್ನಿ ವಾಪಸ್ ಹೋಗ್ತೀನಿ. ಈಗ ಮತ್ತೆ ಅಲ್ಲಿ ನಮ್ಮ ಮನೆ ಹತ್ರನೇ ನಮ್ಮ ಜಮೀನಲ್ಲೇ ನೋಡೋಣ, ಅಲ್ಲಿ ಸಿಗುತ್ತಾನೆ. ಅಲ್ಲಿ ಸಿಕ್ಕಿಲ್ಲ ಅಲ್ಲೇ ಕಡಿಯೋಣ, ಸಿಗ್ಬೋದು, ಹೇಳಕ್ಕೆ ಬರಲ್ಲ. ಇಲ್ಲೇ ನೋಡೋಣ. ಮತ್ತು ಇಲ್ಲೊಂದು ಕಡೆ ನೋಡ್ತೀನಿ, ಇಲ್ಲೂ ಸಿಗಲ್ಲ ಫ್ರೆಂಡ್. ಬನ್ನಿ ಹೋಗೋಣ. ರಿಟರ್ನ್ ಹೋಗಿ ಮತ್ತೆ ಹೊಳೆ ದಾಟಿ ಆಚೆ ಕಡೆಯಿಂದ ಬರ್ತೀನಿ. ಮತ್ತೊಂದು ಕಡೆ ಇಲ್ಲೊಂದು ಜಾಗ ಇದೆ, ಅಲ್ಲಿ ಬರ್ತೀನಿ. ಅಲ್ಲಿ ಸಖತ್ತು ಕಳಲೆ ಸಿಗುತ್ತಲ್ಲಿ, ನೋಡೋಣ. ಬೇರೆದೊಬ್ಬರ ಜಾಗ ಇದೆ, ಅಲ್ಲಿ ಹೋಗೋಣ. ಮತ್ತೆ ಹೊಳೆ ದಾಟಬೇಕಲ್ಲ ಈಗ, ಬನ್ನಿ ದಾಟೋಣ. ಅನ್ನೋಕ್ಕೆ ಮೇಲೆ ಹೋಗಿರೋ ಕಳಲೆಯನ್ನು ಕಡಿಯೋದಲ್ವಾ, ಕೆಳಗಡೆ ಇದ್ದರೆ ಕರ್ಕೊ ಬರೋದು ಒಳ್ಳೆಯದು. ಸುಮ್ಮನೆ ಒಂದು ಬಿದ್ದರೂ ಹಾಳು ಮಾಡ್ದಂಗಲ್ವಾ, ಏನಕ್ಕಾದ್ರೂ ಬರುತ್ತೆ. ಅದನ್ನೇ ಯೋಚನೆ ಮಾಡಬೇಕಲ್ವ ನಾವು. ಈಗ ಎಲ್ಲದನ್ನೂ ಪ್ರಕೃತಿಯಲ್ಲಿ ಇದನ್ನೆಲ್ಲ ಹಾಳು ಮಾಡಿಕೊಂಡ್ರೆ ಪ್ರಕೃತಿಯಲ್ಲಿ ಉಳಿಸ್ಬೇಕಾಗಿದೆ ಅದು ಅಲ್ವಾ. ಈಗ ಮನುಷ್ಯನ ಇದರಲ್ಲಿ ನಾವೇ ಅಲ್ವಾ ಉಳಿಸೋದು. ಎಲ್ಲದನ್ನೂ ಕಡಿಯೋಕ್ಕೆ ಹೋಗಬಾರ್ದು. ಒಂದು ಒಳ್ಳೆಯ ಗುಣನೂ ಇರಬೇಕು, ಕೆಟ್ಟ ಗುಣನೂ ಇರಬೇಕು. ಆದರೆ ಕೆಟ್ಟ ಗುಣನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡಬೇಕು, ಒಳ್ಳೆಯ ಗುಣನ ಎಲ್ಲ ಕಡೆನೂ ಯೂಸ್ ಮಾಡಬೇಕಲ್ವಾ. ಬನ್ನಿ ಆಚೆ ಕಡೆ ಹೋಗ್ತೀನಿ. ಆಚೆ ಕಡೆ ದಾಟೋಗಿ ಮತ್ತೆ ಅಲ್ಲಿದೆಯಾ, ಸಿಗುತ್ತಾ ಕಳಲೆ ಅಂತ ನೋಡೋಣ. ಇಲ್ಲಿ ಮತ್ತೆ ಹೊಳೆ ದಾಟ್ತಾ ಇದ್ದೀನಿ. ಈಗ ಇತ್ಲಾಗಿಂದ ಬರ್ಬೇಕಾದ್ರೆ ಹತ್ತು ಬಂದಿದ್ದೆ, ಇತ್ಲಾಗಿಂದ ಹೋಗ್ಬೇಕಾದ್ರೆ ಇಳಿದು ಹೋಗ್ತಾಯಿದ್ದೀನಿ ಹೊಳೆನ. ನಾನು ತಡೀರಿ, ಪ್ಯಾಂಟೆಲ್ಲ ಮಾಡ್ಕೊತಿದ್ದೀನಿ. ಫುಲ್ಲು ಪ್ಯಾಂಟೆಲ್ಲ ಒದ್ದೆ ಆಗುತ್ತೆ ಅಲ್ವಾ. ನೋಡಿ ಛತ್ರಿ ಎಲ್ಲ ಬ್ಯಾಗಿ ಹಾಕ್ತಿದ್ದೀನಿ. ಫುಲ್ಲು ಇದೇನುವಾ ಹೊಳೆನಾ, ಇದಾಯ್ತು ನೋಡಿ. ಪ್ಯಾಂಟೆಲ್ಲ ನಂದೋಯ್ತು. ಈಗ ಆಗಲೇ ಒಂದು ಚೂರು ನಂದಿತ್ತು, ಇಲ್ಲಿ ಈಗ ಫುಲ್ಲು ನಂದೋಯ್ತು ಅಲ್ವಾ. ಪ್ಯಾಂಟೆಲ್ಲ ಫುಲ್ ನಂದೋಯ್ತು. ಈಗ ನನಗೊಂದು ಭಯ ಆಗಿದ್ದೇನು ಗೊತ್ತುಂಟಾ, ನನ್ನ ಮೊಬೈಲು ಎಲ್ಲಿ ನೊಂದೇ ಹೋಗಿಬಿಡ್ತು ಅಂದ್ಕೊಂಡೆ. ನನ್ನ ಕೈಯಲ್ಲಿದೆ, ನನಗೆ ಇವತ್ತೇ ನನ್ನ ಮೊಬೈಲ್ ಮೇಲೆ ನನ್ನ ಮೊಬೈಲ್ ನೊಂದೇ ಹೋಯ್ತು ಅಂದ್ಕೊಂಡೆ. ಈಗ ಅಷ್ಟು ಭಯ ಆಯಿತು. ಒಂದೇ ಸರಿ ನೀರಲ್ಲಿ ನಿಂತ್ಕೊಂಡು ಸುಮ್ಮನೆ ಯತ್ನೆ ಮಾಡಿದೆ. ಈಗ ಬನ್ನಿ ಮತ್ತೆ ಈಗ ಗದ್ದೆ ಹತ್ರ ಹೋಗ್ತಿದ್ದೀನಿ. ಪಕ್ಕದ ಜಾಗಕ್ಕೆ ಹೋಗೋಣ, ಅಲ್ಲೇನಾದ್ರು ಸಿಗ್ತಾವ ನೋಡೋಣ. ಹೋಗ್ತಾ ಇದ್ದೀನಿ ಈಗ ಫುಲ್ಲು ಆಯಿತಾ. ನಾನು ಈಗ ಹೋಗ್ತಾ ಇದ್ದೀನಿ. ಇದು ಇವತ್ತು ನೆಟ್ಟಿರೋದು, ಊಟಿ ಮಾಡಿ ಮೊನ್ನೆ ನಡೆಯೋಕ್ಕಾಗಿದೆ, ಇದಾಗಿ ನಡೆಯೋಕ್ಕಾಗಿಲ್ಲ. ಇವತ್ತು ನೆಟ್ಟಿರೋದು ಇದನ್ನ. ಬನ್ನಿ ಆಚೆ ಕಡೆ ಹೋಗೋಣ. ಹೊಳೆ ಸಾಲಲ್ಲೇ ಹೋಗೋಣ ಈಗ ಫುಲ್ಲು. ನೋಡಿ ಹೊಳೆ ಸಾಲಲ್ಲೇ ಹೋಗ್ತಾ ಇದ್ದೀನಿ. ಬನ್ನಿ. ನೋಡಿ ಇಲ್ಲಿ ಮೋಟ್ರ್ ಮನೆ, ಇದು ಬಂದುಬಿಟ್ಟು ಮೋಟ್ರ್ ಮನೆ, ನಮ್ಮ ಪಕ್ಕದವ್ರದ್ದು, ಪಕ್ಕದ ಮನೆ ಆಯಿತು. ಹೊಳೆಗೆ ಮೋಟ್ರ್ ಇಟ್ಟಿದ್ದಾರೆ. ಇಲ್ಲಿ ಇಲ್ಲೆಲ್ಲ ಹೋಗ್ತಾ ಇದ್ದೀನಿ. ಇಲ್ಲಿ ಬಿದಿರು ಮಟ್ಟಿ ಯಾವುದೂ ಇಲ್ಲ, ಕಾಣ್ತಿಲ್ಲ, ಎಲ್ಲ ಸಣ್ಣಕ್ಕಿದ್ದಾವೆ ಇನ್ನು. ಈಗ ಆಚೆ ಕಡೆ ಹೋಗೋಣ ಬನ್ನಿ. ಅಲ್ಲೊಂದು ಒಬ್ಬರು ಜಮೀನಿದೆ, ಅವ್ರ ಜಮೀನಿನ ಹತ್ರ ಹೋಗೋಣ. ನೋಡೋಣ ಬಿದಿರು ಮಟ್ಟಿ ಇದಾವನು, ಅಲ್ಲೇನಾದ್ರು ಸಿಗುತ್ತೆ. ಒಂದೆರಡು ಪೀಸ್ ಸಿಕ್ಕಿದ್ರೆ ಸಾಕು, ಖುಷಿನೇ ಖುಷಿ. ಇನ್ನು ನನಗೇನೋ ಖುಷಿ ಆಗುತ್ತೆ, ನಿಮಗೇನಾಗುತ್ತೋ ಗೊತ್ತಿಲ್ಲ, ನನಗಂತೂ ಸಖತ್ ಖುಷಿ ಆಗುತ್ತೆ. ಈಗ ಒಂದು ಪೀಸ್ ಸಿಕ್ಕಿದೆ, ಇನ್ನೊಂದು 2 ಪೀಸ್ ಸಿಕ್ಕಿದ್ರೆ ಖುಷಿಯಾಗಿದೆ. ನೋಡಿ ಹೋಗ್ತಾಯಿದ್ದೀನಿ ದಾಟಿ ಫುಲ್ಲು. ಇಲ್ಲಿ ಮಟ್ಟಿ ಗಿಟ್ಟಿ ಎಲ್ಲ ಇದೆ, ನೀಲಗಿರಿ ಇದೆ, ಅದರೊಳಗೆಲ್ಲ ದಾಟಿ ನುಗ್ಗಿ ಹೋಗಬೇಕು. ಹೋಗ್ತಾಯಿದ್ದೀನಿ. ಆದರೆ ಬಿದಿರು ಮಟ್ಟಿಗಳೆಲ್ಲ ಕಾಣ್ತಿದ್ದಾವೆ, ಆದರೆ ಕಡಲೆ ಮಾತ್ರ ಕಾಣ್ತಿಲ್ಲ. ನೋಡಿ ಎಲ್ಲ ಮಟ್ಟಿ ಎಲ್ಲ ನುಗ್ಗಿ ಹೋಗ್ತಾಯಿದ್ದೀನಿ. ತೆಂಗಿನ ಮರಗಳಿದ್ದಾವೆ, ತೆಂಗಿನ ಮರಗಳು ಇರೋದೆಲ್ಲ ಸರಿ, ಆದರೆ ತೆಂಗಿನಕಾಯಿ ಒಂದೇ ಒಂದು ಉಳ್ಸೋಕ್ಕೆ ಬಿಡಲ್ಲ ಮಂಗ. ಎಲ್ಲ ಎಳ್ನೀರೆಲ್ಲ ಕುಡಿದು ತೆಗೆದು ನಡೀತವೆ. ನೋಡಿ ಇಲ್ಲೆಲ್ಲ ಹೋಗ್ತಾಯಿದ್ದೀನಿ. ಇಲ್ಲೆಲ್ಲ ದಾಟಿ ಕಳೆಲ್ಲ ಇದೆಯಾ ಇಲ್ಲ ಅಂತ ನೋಡೋಕ್ಕಂತ. ಬನ್ನಿ ಹೋಗೋಣ. ನೋಡಿ ಬೇರೆ ಜಾಗ ಇದು, ಆದರೂ ಹೋಗ್ತಾಯಿದ್ದೀನಿ. ಯಾಕೆಂದರೆ ಕಳೆಲ್ಲ ಕಡಿಬೇಕಲ್ವಾ, ಹಾಗಾಗಿ. ಬನ್ನಿ. ನೋಡಿ ಇಲ್ಲೆಲ್ಲ ಏನೂ ಇಟ್ಟಿಲ್ಲ, ಎಲ್ಲ ಮಂಗ ಎಲ್ಲ ಫುಲ್ಲು. ನೋಡಿ ಇಲ್ಲೆಲ್ಲ ಫ್ರೆಶ್ ಇದೆ. ನೋಡಿ ಇಲ್ಲೆಲ್ಲ ಖಾಲಿ ಇದೆ. ತೆಂಗಿನ ಮರಗಳಿದ್ದಾವೆ, ತೆಂಗಿನ ಮರದಲ್ಲಿ ಕಾಯೇ ಇಲ್ಲ.
ಫುಲ್ ಈ ಮಂಗ ಎಲ್ಲ ಫುಲ್ ತಿಂದು ಏನು ಎಳ್ನೀರೆಲ್ಲ ಫುಲ್ ಸಣ್ಣಕ್ಕಿದ್ದಾಗಲೇ ಎಲ್ಲ ಎಳ್ನೀರನ್ನೆಲ್ಲ ಕೆಡಗಿ ಎಲ್ಲ ಹಂಸ ಉದ್ದಿದ್ದಾವೆ. ಆದರೂ ಕಾಯಿಲ್ಲ, ಇಳುವರಿ ಕಮ್ಮಿ ಇದೆ. ಓಕೆ, ನೋಡೋಣ ಬನ್ನಿ. ಈಗ ಮತ್ತೆ ಬಿದಿರಮಟ್ಟಿ ಹತ್ರ ಹೋಗ್ತಿದ್ದೀನಿ. ಹೋಗೋಣ ಬನ್ನಿ ಬಿದಿರಮಟ್ಟಿ ಹತ್ರ. ಓ ವಾವ್, ನೋಡಿ ಎಂಥ ನೇಚರ್ ಸೂಪರಾಗಿದೆಯಲ್ಲ. ನೋಡಿ ಇಲ್ಲೆಲ್ಲ ಒಳಗಡೆ ನುಗ್ತೀನಿ ಈಗ. ನೋಡಿ ಇಲ್ಲೆಲ್ಲ ನುಗ್ಗಿ ಹೋಗಬೇಕು. ಇಲ್ಲೆಲ್ಲ ಮಟ್ಟಿ ಇದೆ ನೋಡಿ. ನೋಡಿ ಇಲ್ಲೆಲ್ಲ ಮಟ್ಟಿ ಇದೆ ಫುಲ್ಲು. ಇಲ್ಲಿ ದಾಟೋಗೋದೇ ಭಯ ಅಲ್ವಾ. ಕರೆಂಟ್ ಇದು ಕಲೆಕ್ಷನ್ ಇಲ್ಲೇ ಇದೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮರಗಳ ಬಗ್ಗೆ ನಾನು ಹೇಳ್ತೀನಿ ಆಯಿತಾ ಫ್ರೆಂಡ್. ನೋಡಿ ಇಲ್ಲಿ ಬಂದೆ, ಇಲ್ಲಿ ಮಟ್ಟಿ ಇದೆ, ಆದರೆ ಕಳಲೆ ಇದ್ದಾವೋ ಇಲ್ಲ ಗೊತ್ತಿಲ್ಲ. ಆದರೆ ಒಂದು ಸರಿ ನಾನು ಇಲ್ಲೇ ಕಟ್ಕೋಗಿದ್ದೆ ಸುಮಾರು. ಈಗ ನೋಡೋಣ ಕಳಲೆ ಇದ್ದಾವೋ ಇಲ್ಲ ಅಂತ ಅಲ್ವಾ. ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಆಲ್ರೆಡಿ ನೀರಿಗೆ ಇಳಿದಾಗಿದೆ. ಚಳಿ ಬಗ್ಗೆ ಯೋಚನೆ ಮಾಡಬಾರ್ದು ಅಲ್ವಾ, ತಡ್ತಾ ಇರಬೇಕು ಸರ್ನು. ಎಸ್, ಬನ್ನಿ, ಇಲ್ಲೊಂದು ಕಳಲೆ ಇದೆ, ಬನ್ನಿ ಕಡಿಯೋಣ. ಓಕೆ ಬನ್ನಿ, 2 ಕಳಲೆ ಇದ್ದಾವೆ, ಬನ್ನಿ. ನೋಡಿ ಇಲ್ಲಿ 2 ಇದೆ. ಇದು ಮಟ್ಟಿ ಒಳಗಿದೆ, ಫುಲ್ಲು ಮಟ್ಟಿ ಒಳಗಿದೆ, ಬಿದಿರು ಮಟ್ಟಿ ಒಳಗಿದೆ. ಕಡಿಯೋಣವಾ? ಓಕೆ ಡನ್, ಕಡಿಯೋಣ. ನೋಡಿ ಈಗ ಹೇಗೆ ಕಡಿಬೇಕು ಫ್ರೆಂಡ್. ನೋಡಿ ಫುಲ್ ಬಿದಿರಿದೆ ನೋಡಿ. ಇದನ್ನೆಲ್ಲ ಕಡ್ಕೋಬೇಕು ಆಯಿತಾ. ಹೀಗೆ ಕಡ್ಕೊಂಡು ಕೈಗೆ ಹೊಡಿತು ನೋಡಿ. ಹೆಚ್ಚೆ ಏನಾದ್ರು ಮಿಸ್ ಆಯಿತು ಅಂದರೆ ಕೈಗೆ ಹೊಡೆಯುತ್ತೆ ನೋಡಿ. ಈ ಥರ ಕಡ್ಕೋಬೇಕು ಆಯಿತಾ. ಹಿಂಗೆ ಕಡ್ಕೊಂಡು ನೋಡಿ ಈ ಥರ ಕಡ್ಕೋಬೇಕಾಯ್ತಾ. ಕಣಕ್ಕೂ ಹುಷಾರಿಯಿಂದ ಕಡಿಬೇಕು. ಇದನ್ನ ಕಳಲೆ ಕಡಿಯೋದಾದರೆ ಒಂದು ಚೂರು ಹೊಡಿತು ಅಂದರೆ ಬಕ್ಕೊಂಡೇ ಹೋಗುತ್ತೆ ಫುಲ್ಲು. ನೋಡಿ ನನಗೆ ಕಿತ್ಕೊಂಡೇ ಹೋಯ್ತು ನೋಡಿ. ನೋಡಿ ಕಾಣಿಸ್ತಿದೆಯಾ? ನೋಡಿ ಕಿತ್ಕೊಂಡೇ ಹೋಯ್ತು. ಹೀಗೆ ಆಗುತ್ತೆ ಆಯಿತಾ. ಹುಷಾರಿಯಿಂದ ಕಡಿಬೇಕು. ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಮನೆ ಹತ್ರ ಹೋಗಿದ್ರೆ ಏನಾದ್ರು ಒಂದು ಪಕ್ಷ ನಿಮಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ, ಕೇಳಿಕೊಂಡು ಹುಷಾರಿಯಿಂದ ಅವ್ರಿಗೆ ಗೊತ್ತಿದ್ದವ್ರನ್ನ ಕಡಿಯೋಕೆ ಹೇಳಿ ಫ್ರೆಂಡ್. ಯಾಕೆಂದರೆ ನೀವು ಗಾಯ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ನೋಡಿ ಗೊತ್ತಿದ್ದರೆ ನಾವು ಇಷ್ಟೊಂದು ಗಾಯ ಮಾಡ್ಕೊಂಡವು. ಈಗ ನೋಡಿ ಈ ಥರ ಕಡಿಬೇಕು. ಈಗ ಇದೆ ನೋಡಿ, ಹೀಗಿದೆ. ಇದ್ರ ಮುಳ್ಳು ನೋಡಿದ್ರೆ ನೀವು ದಬಣಕ್ಕಿಂತ ಬಿಗಿಸರ ಅಷ್ಟು ಚೂಪ ಇರುತ್ತೆ ಆಯಿತಾ. ಹುಷಾರಿಯಿಂದ ಕಡಿಬೇಕು. ನಾನು ಎಲ್ಲ ಸಾರಿ ಹೇಳ್ತಿದ್ದೀನಿ ಆಯಿತಾ. ನಿಮ್ಮ ಇದರಲ್ಲಿ ಈ ವಿಡಿಯೋದಲ್ಲಿ ಹುಷಾರಿಯಿಂದ ಕಡಿಬೇಕು. ನೋಡಿ ಕಡಿತಾ ಇದ್ದೀನಿ. ನೋಡಿ ನೋಡಿ ಹೇಗಿದೆ ಅಂತ. ಮೊನ್ನೆ ಹೀಗೆ ಕಡಿಬೇಕಾದ್ರೆ ಕೈ ಕಡ್ಕೊಂಡಿದ್ದೆ ಫ್ರೆಂಡ್. ನೋಡಿ ಸಣ್ಣಕ್ಕಿದ್ದಾಗ ಹೀಗಿರುತ್ತೆ ನೋಡಿ. ಇಲ್ಲಿದೆಯಲ್ಲ ಈ ಥರ ಇರುತ್ತೆ. ಮುಂಚೆ ಸಣ್ಣ ಇದೆ, ಇದಕ್ಕೂ ದಪ್ಪ ಇರುತ್ತೆ. ಆವಾಗ ಇಷ್ಟೊಂದು ಸಾಹಸ ಪಡೋದು ಬೇಡ. ಸಣ್ಣಕ್ಕಿದ್ದಾಗ ಸುಲಭದಲ್ಲೇ ಸಿಗುತ್ತೆ. ನೋಡಿ ದಾರಿಲೆಲ್ಲ ಇದಿದೆ ಮುಳ್ಳು, ಇದನ್ನೆಲ್ಲ ಕಡ್ಕೋಬೇಕು ಫುಲ್ಲು. ಇದೆ 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 ನೋಡಿ, ಇದೆ ಕಡಿಬೇಕು ಫುಲ್ಲೆಲ್ಲ ಕಡ್ಕೋಬೇಕು ಆಯಿತಾ. ಎಲ್ಲ ಫುಲ್ಲು ಕಡ್ಕೊಂಡು ಈ ಥರ ಫುಲ್ ಕಡ್ಕೋಬೇಕು. ಇದೆ ನೋಡಿ, ಹಿಂಗೆ ಕಡ್ಕೊಂಡೆಲ್ಲ ದಾಟ ಆಡಬೇಕಲ್ವ. ಇದೆಲ್ಲ ಹಿಂಗೆ ಕಡ್ಕೋಬೇಕು. ಮತ್ತು ಎಲ್ಲರೂ ಕಳಲೆ ಕಡ್ದು ಮಾರೋದಿರಲಿ, ಅದನ್ನೇನು ಮಾಡೋಕ್ಕೆ ಹೋಗಬೇಡಿ ಯಾರಿಗೂ. ಯಾಕೆಂದರೆ ಮಾರೋಂಗಿಲ್ಲ ಕಳಲೆನ. ಹಾಗೆ ಮಾರೋದ್ರೆ ಏನಾಗುತ್ತೆ ಅಂದರೆ ಕೇಸ್ ಆಗುತ್ತೆ ಫ್ರೆಂಡ್.